ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮಿಶಿತಾ ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಾ ಕಂಡ್ರೆ? ಚೆನ್ನಾಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ ಕಂಡ್ರೆ. ನೀವೆಲ್ಲನೂ ಚೆನ್ನಾಗಿರ್ಬೇಕಂತ ಭಗವಂತನ ಕೇಳ್ತಾ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಕಂಡ್ರಿ. ಇದು ಯುಗಾದಿ ಹಬ್ಬದ ದಿವಸ ವ್ಲಾಗ್ ಆಗಿರುತ್ತೆ ಕಂಡ್ರಿ. ಎಲ್ಲರೂ ಕೊನೆ ತನಕ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಕಂಡ್ರಿ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಯುಗಾದಿ ಹಬ್ಬ ಅಂದರೆ ಸಿಹಿ ಮತ್ತು ಕಹಿ ಎರಡೂ ಇದ್ರೇ ಜೀವನ ಅನ್ನೋ ಸುಖಮಯವಾಗಿರುತ್ತೆ. ಅಂದರೆ ಕಷ್ಟ ಸುಖ ಎರಡೂ ಇರುತ್ತೆ ಜೀವನದಲ್ಲಿ. ನಾವೇ ಅನುಸರಿಸ್ಕೊಂಡು ಹೋಗ್ತಾ ಇರಬೇಕಷ್ಟೇ. ಇನ್ನು ದೇವ್ರ ಪಾತ್ರೆಗಳೆಲ್ಲ, ದೇವ್ರ ಪಾತ್ರೆ ಫೋಟೋಗಳೆಲ್ಲ ಹಿಂದಿನ ದಿವಸನೇ ಒರೆಸಿ ಅರ್ಶಿನ ಕುಂಕುಮ ಗಂಧ ಎಲ್ಲ ಹಚ್ಚಿ ಕ್ಲೀನ್ ಮಾಡ್ಕೊಂಡಿದ್ದೆ. ಬೆಳಗ್ಗೆ ಬೇಗ ಎದ್ದು ಮನೆ ಮುಂದೆ ಎಲ್ಲ ನೀರು ಹಾಕಿ ದೇವ್ರಿಗೆಲ್ಲ ಅಲಂಕಾರ ಮಾಡ್ತಾ ಮಧ್ಯದಲ್ಲಿ ಬಂದು ಬೇಳೆ ಅನ್ನೋದು ತೊಳೆದು ಇಕ್ಬಿಟ್ಟು ಹೋದೆ ಕಂಡ್ರಿ. ಯಾಕಂದರೆ ಬೇಳೆ ಬೇಯ್ತಾ ಇರುತ್ತೆ. ಅದ್ರ ಪಾಡಿಗೆ ಅದ್ರ ಬೇಳೆ ಬೇಯುತ್ತೆ. ನಾನು ಹೋಗಿ ಅಲಂಕಾರ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಬೇಳೆ ತೊಳೆದು ಇಕ್ಕಿದ್ದೀನಿ ಕಂಡ್ರಿ. ಇದೆ ನಾನು ಒಬ್ಬಟ್ಟು ಮಾಡಿ ಸುಮಾರು 10 ವರ್ಷದ ಮೇಲೇ ಆಗೋಯಿತು. ಅದಕ್ಕೆ ಮುಂಚೆ ಅಲ್ಲಿ ಅಮ್ಮ ಮಾಡ್ತಾಯಿತ್ತು, ಇಲ್ಲಿ ಅಜ್ಜಿ ಮಾಡ್ತಾಯಿತ್ತು. 10 ವರ್ಷ ಆದಮೇಲೆ ಇದೇ ಫಸ್ಟ್ ಅಂದ್ಕೊಂಡಿದ್ದೀನಿ ನಾನು ಒಬ್ಬಟ್ಟು ಮಾಡ್ತಾ ಇರೋದು. ಅದಕ್ಕೆ ದೇವ್ರಿಗೊಂದು ನಮಸ್ಕಾರ ಹಾಕ್ಬಿಟ್ಟು ಒಬ್ಬಟ್ಟು ಮಾಡಿದೆ ಕಂಡ್ರಿ. ಯಾಕಂದರೆ ಎಲ್ಲ ಚೆನ್ನಾಗಿ ಬರಲಿ ಒಬ್ಬಟ್ಟು ಅನ್ನೋದ್ರ ದೃಷ್ಟಿಯಿಂದ ಫಸ್ಟ್ ನಮಸ್ಕಾರ ಮಾಡಿಕೊಂಡು ಒಬ್ಬಟ್ಟೆಲ್ಲ ಚೆನ್ನಾಗಿ ಬರಬೇಕು ಅಂದ್ಕೊಂಡು ನಮಸ್ಕಾರ ಮಾಡಿದೆ. ನಮಗೆ ಯುಗಾದಿ ಹಬ್ಬ ಅಂದಿದ ತಕ್ಷಣವೇ ಎಣ್ಣೆ ಸ್ನಾನ ಇರೋದು ನಮ್ಮ ಸಂಪ್ರದಾಯದಲ್ಲಿ. ಎಣ್ಣೆ ಸ್ನಾನ ಮತ್ತು ಹೊಸ ಬಟ್ಟೆಗಳು ಹಾಕ್ಕೊಳ್ತೀವಿ ಈ ಯುಗಾದಿ ಹಬ್ಬಕ್ಕೆ. ಮತ್ತು ತೋರಣ, ಈ ಸೃಷ್ಟಿನೇ ನಮಗೆ ಹೊಸ ವರ್ಷ ಅನ್ನೋದು ತೋರಿಸುತ್ತೆ ಕಂಡ್ರಿ. ನಮ್ಮ ಹಿಂದೂಗಳ ಪ್ರಕಾರ ನಮಗೆ ಹೊಸ ವರ್ಷ ಯುಗಾದಿನೇ ಕಂಡ್ರಿ. ಅದಕ್ಕೆ ನಮ್ಮ ಸೃಷ್ಟಿನೇ, ನಮ್ಮ ಪ್ರಕೃತಿನೇ ನಮಗೆ ತೋರಿಸುತ್ತೆ. ಹೊಸ ಚಿಗುರು ಎಲ್ಲ ಬರುತ್ತಲ್ಲ. ಇನ್ನು ನಾನೆಲ್ಲ ತೋರಣ ಎಲ್ಲ ಕಟ್ಟಿಬಿಟ್ಟು ಇನ್ನು ಎಲ್ಲ ಅಲಂಕಾರ ಎಲ್ಲ ಮುಗಿತೆ. ಅಷ್ಟೊತ್ತಿಗೆ ನಮ್ಮ ಮನೆಗಳಿಗೆ ಅತಿಥಿಗಳು ಅನ್ನೋದು ಬಂದರು. ನಮ್ಮ ಯಜಮಾನರು ಅತಿಥಿಗಳಿಗೋಸ್ಕರ ಸ್ಟಾಕ್ ಅನ್ನೋದು ಇಕ್ಕಿರ್ತಾರೆ, ಬಿಸ್ಕೆಟ್ಗಳು ಕೋತಿಗಳು ಬಂದಾಗೆಲ್ಲ ಕೊಡೋದಕ್ಕೆ ಅಂತಲೇ ಕೊಟ್ಬಿಟ್ಟು ಕಳಿಸ್ಬಿಡ್ತೀವಿ ಕಂಡ್ರಿ. ಇಲ್ಲಾಂದರೆ ಗಲೀಜು ಮಾಡಿಬಿಡುತ್ತೆ. ಇನ್ನು ನಾನು ಅಲ್ಲಿ ದೇವ್ರಿಗೆ ಅಲಂಕಾರ ಮಾಡುವಾಗ ಇನ್ನೊಂದು ಗೆಸ್ಟ್ ಬಂತು. ಇನ್ನು ನಾನೊಂದು 2 ಬಿಸ್ಕೆಟ್ ಕೊಟ್ಬಿಟ್ಟು ಕಳಿಸ್ದೆ, ಹೋಗಮ್ಮ ಅಂತೇಳ್ಬಿಟ್ಟು ಬಾಗಿಲು ಹಾಕ್ಕೊಂಡ್ಬಿಟ್ಟೆ ಕಂಡ್ರಿ. ಇನ್ನು ಬರ್ತಾನೆ ಇರುತ್ತೆ ಕೆಲಸಗಳು, ಎಲ್ಲಿಂದಲ್ಲಿದೆ ಕೆಲಸ ಅನ್ನೋದು. ನಾನು ಕೈಕಾಲು ತೊಳ್ಕೊಬಂದು ಇನ್ನು ಬೆಳಗ್ಗೆ ತಿಂಡಿಗೆ ಅಂತ ನಮ್ಮ ಯಜಮಾನ್ರು ಹೋಟ್ಲಿಂದ ಇಡ್ಲಿ ಅನ್ನೋ ತೊಗೊಬಂದಿದ್ರು ಕಂಡ್ರಿ. ಯಾಕಂದರೆ ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ನಾನೇನು ನನ್ನ ಮಗಳಿಗಲ್ಲಿ ದಿವಾನ ಮೇಲೆ ಪ್ಲೇಟಲ್ಲಿ ಹಾಕ್ಕೊಟ್ಬಿಟ್ಟು, ಅಮ್ಮ ತಿನ್ನಮ್ಮ ನೀನು ಅಂತೇಳ್ಬಿಟ್ಟು ಅವಳು ಕೊಟ್ಬಿಟ್ಟು ನಾನು ದೀಪ ಹಚ್ಚೋಕ್ಕೆ ಬಂದೆ. 10:30 ಒಳಗಡೆ ದೀಪ ಹಚ್ಚಿದೆ ಕಂಡ್ರಿ. ಇನ್ನು ಮಾಮೂಲಿ ಕೆಲಸಗಳಿರುತ್ತಲ್ಲ, ಹಬ್ಬದ ಕೆಲಸಗಳು ಅಂದರೆ ಬೇಗನೆ ಆಗೋಲ್ಲ. ಇನ್ನು ಧೂಪ ಎಲ್ಲ ಆರತಿ ಎಲ್ಲ ಮಾಡಿ ತೆಂಗಿನಕಾಯಿ ಎಲ್ಲ ಹೊಡೆದು ಒಬ್ಬಟ್ಟೆಲ್ಲ ಮಾಡಿ ತಿನ್ನೋಷ್ಟೊತ್ತಿಗೆ 3:30 ಮೇಲೇ ಆಗೋಯಿತು. ಇನ್ನು ನಾನು ತಟ್ಕೊಟ್ಟೆ, ನಮ್ಮ ಯಜಮಾನ್ರು ಸುಟ್ಕೊಂಡ್ರು ಕಂಡ್ರಿ. ನಮಗೆ ಪುರಾಣಗಳ ಪ್ರಕಾರ ಬ್ರಹ್ಮದೇವರ ಕಾಲನ ಸೃಷ್ಟಿ ಮಾಡಿದ್ದು ಇದೇ ದಿವಸನಂತೆ. ಅದಕ್ಕೆ ಯುಗಾದಿ ಹಬ್ಬ ಅಂತ ಕರೀತಾರೆ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಬೇವು ಬೆಲ್ಲ ಗೆಲ್ಲ ನೈವೇದ್ಯಕ್ಕೆ ಬೇವು ಬೆಲ್ಲ ಇಕ್ಕಿದ್ದೀನಿ, ಅವು ತಿನ್ನಬೇಕು. ಪೂಜೆ ಎಲ್ಲ ಆಗಿದ ತಕ್ಷಣ ಸಂಜೆ ತೊಗೊಂಡ್ಬೇಕಂಡ್ರೆ ಪ್ರಸಾದ. ನಾನು ಬೆಳಗ್ಗೆ ತಿನ್ನೋದೇ ಮರ್ತೋಗ್ಬಿಟ್ಟೆ. ಇನ್ನು ಸಂಜೆ ಒಂದು ಸರಿ ದೇವರಿಗೆ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದೆಲ್ಲ ಆವಾಗ ತಿಂದೆ. ಅಲಂಕಾರ ಎಲ್ಲ ಹೇಗಿದೆ ಕಂಡ್ರಿ. ಏನೋ ನನಗೆ ಭಗವಂತನಿಗೆ ಮನಸ್ಫೂರ್ತಿಯಾಗಿ ಹೂವು ಆಗಬೇಕು, ಮನಸ್ಫೂರ್ತಿಯಾಗಿ ನಮಸ್ಕಾರ ಮಾಡಬೇಕು, ಆ ಭಗವಂತನ ಆಶೀರ್ವಾದ ಇರಬೇಕು ಅಷ್ಟೇ ನಾನು ಕೇಳ್ಕೊಳೋದು. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ. ನಮ್ಮ ಮನಸ್ಸು ಒಳ್ಳೆ ಮನಸ್ಸಿಂದ ಪೂಜೆ ಮಾಡಿದ್ರೆ ನಮಗೆಲ್ಲ ಒಳ್ಳೆಯದೇ ಆಗುತ್ತೆ ಕಂಡ್ರಿ. ಇನ್ನು ನಮ್ಮ ಯಜಮಾನ್ರು ನಮಸ್ಕಾರ ಮಾಡ್ಕೊತಾಯಿದ್ರು. ಇನ್ನು ನನ್ನ ಮಗಳಿಗೆ ಇನ್ನೂ ಸ್ನಾನ ಅನ್ನೋದು ಮಾಡಿಸಿರ್ಲಿಲ್ಲ ಕಂಡ್ರಿ. ಅವಳಿಗೆ ಸ್ವಲ್ಪ ಚೆನ್ನಾಗಿ ಬಿಸಿಲು ಬರಲಿ, ಯಾಕಂದರೆ ಮೊನ್ನೆ ತಾನೇ ಹುಷಾರಿಲ್ದಿರ ಸ್ವಲ್ಪ ಮೇಲೆ ಇದ್ದಾಳೆ. ಇನ್ನೂ ಶೀತ ಅನ್ನೋದು ಹಂಗೆ ಇದೆ. ಅದಕ್ಕೆ ಬೆಳಗ್ಗೆ ಬೇಗ ಅವಳಿಗೆ ಸ್ನಾನ ಅನ್ನೋದು ಮಾಡಿಸಿಲ್ಲ. ಚೆನ್ನಾಗಿ ಬಿಸಿಲು ಬರಲಿ ಅವಾಗ ಮಾಡಿಸೋಣ ಅಂತೇಳ್ಬಿಟ್ಟು ಸ್ವಲ್ಪ ತಲೆಗೆ ಎಣ್ಣೆ ಇಕ್ಕಿದ್ದಾಳೆ. ತಲೆಗೆ ಎಣ್ಣೆ ಇಕ್ಕಿದ್ರು ನಮ್ಮ ಯಜಮಾನ್ರು. ಅರಳಿ ಎಣ್ಣೆ ಇಕ್ಕಿದ್ದಾರೆ. ಇನ್ನು ಸ್ವಲ್ಪ ಮೈಗೆ ಸ್ವಲ್ಪ ಹಚ್ಚಿಬಿಟ್ಟು ಸ್ನಾನ ಮಾಡಿಸ್ತೀನಿ. ಇವಾಗಲೇ ಬೇಡ, ಇವಾಗಲೇ ಕೋಲ್ಡ್ ಆಗೋಗ್ಬಿಟ್ಟಿದೆ ಅವಳಿಗೆ ಅಂತೇಳ್ಬಿಟ್ಟು ಅವಳಿಗಿನ್ನೂ ಸ್ನಾನ ಅನ್ನೋದು ಮಾಡಿಸ್ಲಿಲ್ಲ ಕಂಡ್ರೆ. ಇನ್ನು ನಮ್ಮ ಯಜಮಾನ್ರು ಬೆಲ್ಲ ಎಲ್ಲ ಕುಟ್ಕೊಟ್ರು. ಬೇಳೆಗೆಲ್ಲ ಹಾಕಿ ಬೇರೆಸಿಕ್ಕಿದ್ರೆ ನನ್ನ ಮಗಳು ಎಲ್ಲರದು ಒಂದು ಕೈ ಇರಬೇಕಲ್ಲ ಹಬ್ಬದ ದಿವಸ, ನಂದು ಒಂದು ಕೈ ಇರಲಿ ಅಂತೇಳ್ಬಿಟ್ಟು ಬೇಳೆ ಎಲ್ಲ ಇದು ಮಾಡ್ತಾಯಿದ್ಲು. ನಾನು ಅಷ್ಟೊತ್ತಿಗೆ ಹಿಟ್ಟೆಲ್ಲ ಕಲಸಿಬಿಟ್ಟು ಈ ಕಡೆ ಬಂದೆ ಕಂಡ್ರಿ. ಬೆಲ್ಲ ಹಾಕಿದ್ರಲ್ಲ ಸ್ಟವ್ ಮೇಲೆ ಇಕ್ಬಿಟ್ಟೆ, ಬೆಲ್ಲ ಎಲ್ಲ ಚೆನ್ನಾಗಿ ಕರಗಲಿ ಅಂತ ಹೇಳ್ಬಿಟ್ಟು. ಅಷ್ಟೊತ್ತಿಗೆ ರಸಮ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಒಬ್ಬಟ್ಟು ರಸಮು. ಈ ಒಬ್ಬಟ್ಟು ರಸಮ್ಮು ನಮ್ಮ ಆಲ್ ಟೈಮ್ ಫೇವ್ರೆಟ್ ಆಗಿರುತ್ತೆ ಕಂಡ್ರಿ. ಯುಗಾದಿ ಹಬ್ಬಕ್ಕೆ ಹೋಳಿಗೆ ರಸಮ್ ಅನ್ನೋದು 1-2 ದಿವಸ ತಿಂದ್ರೂ ಸೂಪರ್ ಟೇಸ್ಟಿಯಾಗಿರುತ್ತೆ ರಸಮ್ ಅನ್ನೋದು. ಇನ್ನು ಎಲ್ಲ ನಾನು ರಸಮ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಕಂಡ್ರಿ. ಇನ್ನು ಒಂದು ಕಡೆ ಬೇಳೆ, ಇನ್ನೊಂದು ಕಡೆ ರಸಮ್ಗೆಲ್ಲ ರೆಡಿ ಮಾಡಿಕೊಂಡು, ಇನ್ನು ನನ್ನ ಮಗಳು ನಾನಿಲ್ಲಿ ಕೆಲಸ ಮಾಡ್ತಾಯಿದ್ದೆ, ಅವರಿಬ್ಬರು ಫೋನ್ ನೋಡ್ಕೊಂಡು ಕೂತ್ಕೊಂಡಿದ್ರು. ಸರಿ ಬಿಡು, ಹೆಂಗೋ ಅವಳ ಪಾಡಿಗೆ ಅವಳು ಆಟಾಡ್ಕೊಂಡಿದ್ದಾಳೆ ಅಂತೇಳ್ಬಿಟ್ಟು ಸ್ನಾನ ಎಲ್ಲ ಮಾಡಿಸಿ ರೆಡಿ ಆಗಿದ್ದು
ಅವ್ರ ಅಪ್ಪ ಅದು ಕೂತ್ಕೊಂಡು ನಾನು ಅಷ್ಟೊತ್ತಿಗೆಲ್ಲ ಅಡುಗೆ ಮನೆಯಲ್ಲಿ ಒಂದೊಂದೇ ಮಾಡ್ಕೊತಾ ಇದ್ದೀನಿ. ಈಗೇನು ಜಾಸ್ತಿ ಏನು ಅಡುಗೆಗಳಂತೂ ಮಾಡಿಲ್ಲ ಕಣ್ರಿ, ಸಿಂಪಲ್ಲಾಗೆ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಹೋಳಿಗೆದೆ ಸ್ವಲ್ಪ ಟೈಮು ಜಾಸ್ತಿ ಆಗೋಗ್ಬಿಡುತ್ತಲ್ಲ. ಇನ್ನು ರಸಮ್ ಎಲ್ಲ ರೆಡಿ ಆಯಿತು. ಇನ್ನು ಈ ಕಡೆ ಪಾಕ ಎಲ್ಲ ಇಕ್ಕಿದ್ನಲ್ಲ ಹೋಳಿಗೆಗೆ ಅಂತ, ಅದಕ್ಕೆ ಕೊಬ್ಬರಿ ಎಲ್ಲ ತುರಿದುಬಿಟ್ಟು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಏಲಕ್ಕಿ ಎಲ್ಲ ಹಾಕ್ಕೊಬಿಟ್ಟು ಇಲ್ಲಿ ಮೇಲೆ ನಿಂತ್ಕೊಂಡು ಎಷ್ಟೊಂದು ಮಿಕ್ಸಿಗೆ ಹಾಕೋದು ಅಂತೇಳ್ಬಿಟ್ಟು ಕೆಳಗಡೆನೇ ಮಿಕ್ಸಿ ಇಕ್ಕೊಬಿಟ್ಟು ಕೆಳಗಡೆನೇ ಹಾಕ್ಕೊತಾ ಇದ್ದೀನಿ ಕಣ್ಣು. ಹೂರ್ಣ ಅನ್ನೋದು ರುಬ್ಕೊತಾ ಇದ್ದೀನಿ, ಒಂದು ಕಡೆ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ವರ್ಷಗಳಾಗೋಯ್ತು, ಹೆಂಗೆ ಬರುತ್ತೆ ಚೆನ್ನಾಗಿ ಪರವಾಗಿಲ್ಲ ಕಣ್ಣು, ಸುಮಾರಾಗಿ ಬಂದಿದೆ. ಹೋಗ್ತಾ ಹೋಗ್ತಾ ಕಲ್ಯಾಣ ಒಂದೇ ಸರಿ ಆಗಲ್ವಲ್ಲ, ಏನೇ ಆಗಲಿ. ಜಾಸ್ತಿ ವರ್ಷಗಳೇ ಆಗೋಯ್ತು ನಾನು ಒಬ್ಬಟ್ಟು ಅನ್ನೋದು ಮಾಡಿಬಿಟ್ಟು. ಇನ್ನೆಲ್ಲ ಉಂಡೆಗಳು ಕಟ್ಬಿಟ್ಟು ಈ ಕಡೆ ಎಲ್ಲ ಚೆನ್ನಾಗಿ ನೆಂದಿತ್ತು ಹಿಟ್ಟು. ಇನ್ನು ನಾನು ತಟ್ಟು ಕೊಟ್ಟೆ ಕಂಡ್ರಿ. ಇನ್ನು ನಮ್ಮ ಯಜಮಾನ್ರೆ ಕಂಡ್ರಿ ಸುಟ್ಕೊಂಡಿದ್ದು. ನಿಜ ಹೇಳ್ಬೇಕಂದ್ರೆ ಏನೋ ಸ್ವಲ್ಪ ನಿಜ ಕಂಡ್ರಿ, ಹೆಲ್ಪಿಂಗ್ ಅನ್ನೋದು ಒಬ್ರು ಇರಬೇಕು. ಒಬ್ಬರೇ ಮಾಡಬೇಕಂದ್ರೆ ನಿಜ ಸಾಕಾಗೋಗ್ಬಿಡುತ್ತೆ ಹೇಳ್ಬೇಕಂದ್ರೆ. ಅವರು ಸ್ವಲ್ಪ ಕೆಲಸ ಮಾಡಿಕೊಟ್ರು. ನಾನೆಲ್ಲ ಒಬ್ಬಟ್ಟು ತಟ್ಕೊಡ್ದು ಅವರೇ ಎಲ್ಲ ಸುಟ್ಬಿಟ್ಟು ಎಲ್ಲ ತಿನ್ನೋಷ್ಟೊತ್ತಿಗೆ 3:15 ಆಗಿತ್ತು ಕಂಡ್ರಿ. ದೇವ್ರಿಗೆ 1-2 ನೈವೇದ್ಯ ಇಟ್ಬಿಟ್ಟು ಒಬ್ಬಟ್ಟು ಅನ್ನೋದು. ಯಾಕಂದರೆ ಜಾಸ್ತಿ ನಮ್ಮ ಯಜಮಾನ್ರು ಬಾಡಿಸ್ಬಿಟ್ಟಿದ್ದಾರೆ ಒಬ್ಬಟ್ಟೆಲ್ಲ ನಿಜ ಹೇಳ್ಬೇಕಂದ್ರೆ. ನಾನು ಬಾಡಿಸ್ಬೇಡ ಅಂತ ಕೆಲಸ ಮಾಡಿ ನೋಡಿ ಹೆಂಗೆ ಗುರಾಯಿಸ್ಕೊಂಡು ನೋಡ್ತಾ ಇದ್ದಾರೆ. ಇನ್ನು ಬಾಡಿಸ್ಬೇಡ ಅಂದರೆ ನಾನು ಮಾಡೋದು ಹೆಂಗೆ, ಸರಿ ಬಿಡು ಅಂತೇಳ್ಬಿಟ್ಟು ಅಡುಗೆ ಮನೆ ಎಲ್ಲ ಕಚ್ಚೆ ಪಿಚ್ಚೆ ಆಗೋಗ್ಬಿಟ್ಟಿತ್ತು. ಪಾತ್ರೆಗಳೆಲ್ಲ ತೊಳೆದು ಸ್ಟವೆಲ್ಲ ಒರೆಸಿ 4 ಗಂಟೆ ಆಯಿತು ಕಂಡ್ರಿ. ಎಲ್ಲ ಕುತ್ಕೊಂಡು ಅಷ್ಟೊತ್ತು ಸ್ವಲ್ಪ. ಇನ್ನು ನಮ್ಮ ಯಜಮಾನ್ರಿಗೆ 3:15 ಸ್ವಲ್ಪ ತಿಂದರು. ಇನ್ನು ನನ್ನ ಮಗಳು ಏನೋ ಮಾಡ್ತಿದ್ದಾಳೆ. ಇನ್ನು ಸಂಜೆ ಒಂದು ಸರಿ ದೀಪ ಎಲ್ಲ ಹಚ್ಚಿಬಿಟ್ಟು ಕೈಕಾಲು ಮುಖ ನೀಟಾಗಿ ತೊಳ್ಕೊಂಡು ದೀಪ ಹಚ್ಚಿಬಿಟ್ಟು ಇನ್ನು ದೇವಸ್ಥಾನಕ್ಕೆ ಬೇವು ಬೆಲ್ಲ ತಿಂದು ಇಬ್ಬರು. ನನ್ನ ಮಗಳು ತಿಂದೆ ಅಂದರೆ ಅಮ್ಮ ಬೇಡ ಕಹಿ ಇರುತ್ತೆ ಅಂತ ಹೇಳ್ತಾ ಇದ್ದಾಳೆ. ತಿನ್ನಮ್ಮ, ತಿನ್ನಬೇಕು, ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಾಯಿಗೆ ಹಾಕ್ಬಿಟ್ಟು ತಿನ್ನಿಸಿದೆ. ಹಾಗೆ ನಾನು ತಿಂದು ನಮ್ಮ ಯಜಮಾನರು ತಿಂದು ಇನ್ನು ಗಣಪನ ದೇವಸ್ಥಾನಕ್ಕೆ, ಶಿವಪ್ಪನ ದೇವಸ್ಥಾನಕ್ಕೆ ಹೋಗಿದ್ದೆ ಕಂಡ್ರಿ. ನಮ್ಗೆ ಯಾವುದೇ ವಿಘ್ನಗಳು ಬರ್ತಿರೋ ಇಲ್ಲಿನಪ್ಪ, ಎಲ್ಲ ಒಳ್ಳೇದು ಮಾಡಿ ಈ ವರ್ಷ ಆದರೂ ಚೆನ್ನಾಗಿ ಒಳ್ಳೇದು ಮಾಡಪ್ಪ ತಂದೆ ಅಂತ ಕೇಳಿಕೊಂಡು ಗಂಟ್ಲು ಕಿಚ್ಕಿಚ್ಚಿ ಕಂಡ್ರೆ ಯಾನೋ ಗೊತ್ತಿಲ್ಲ. ಇನ್ನು ಅಮ್ಮ ಒಂದು ವೀಡಿಯೋ ತಗೊಳ್ಳೋಣ ಅಂದರೆ ನೋಡಿ ಸ್ಮೈಲ್ ಕೊಡಮ್ಮ ಅಂದರೆ ಸ್ಮೈಲೇ ಕೊಡೋಲ್ಲ. ಇನ್ನು ಸಿದ್ಧಿ ಬುದ್ಧಿ ಗಣೇಶಪ್ಪನ ದೇವಸ್ಥಾನಕ್ಕೆ ಹೋಗಿದ್ವಿ. ಇನ್ನು ಮತ್ತೆ ಬರ್ತಾ ಶಿವಪ್ಪನ ದೇವಸ್ಥಾನ ಅಲ್ಲೇ ಇತ್ತು. ನಮಸ್ಕಾರ ಹಾಕ್ಕೊಂಡು ಅಡುಗೆಗಳು ಏನೇನು ಮಾಡಿದ್ದೆ ಅಂತ ಹೇಳಿಲ್ಲ, ಏನೂ ಮಾಡಿಲ್ಲ ಕಣ್ರಿ. ಹೋಳಿಗೆ, ಅನ್ನ, ರಸಮ್ ಇಷ್ಟೇ ಕಣ್ರಿ. ನಾನು ಜಾಸ್ತಿ ಏನೂ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ಅದು ಮಾಡೋಷ್ಟೊತ್ತಿಗೆ 4 ಗಂಟೆ ಆಗೋಯ್ತು. ಇನ್ನು ಸ್ವಲ್ಪ ಕುತ್ಕೊಳ್ಳೋಣ ಬುದ್ಧಿ ಸಹ ಅದು ಸ್ವಲ್ಪ ಬೇಗನೆ ಕೆಲಸಗಳು ಮುಗಿಸಿ ದೇವಸ್ಥಾನಕ್ಕೆ ಅದು ಪ್ರಶಾಂತವಾಗಿ ಹೋಗ್ಬಿಟ್ಟು ಬರೋಣ ಅಂತೇಳ್ಬಿಟ್ಟು ಇಷ್ಟೇ ಕಣ್ರಿ ಮಾಡಿದ್ದು. ಜಾಸ್ತಿ ಏನು ಮಾಡೋಕ್ಕೆ ಹೋಗಿಲ್ಲ ಈ ಸರಿ ಅಂತೂ. ಈ ಸರಿ ಎಲ್ಲ ಯಾವಾಗಲೂ ಇಷ್ಟೇ ನಾನು ಮಾಡೋದು. ಹಪ್ಪಳ ಬೋಂಡ ಮಾಡ್ತಾಯಿದ್ದೆ, ಈ ಸರಿ ಅದು ಮಾಡಿಲ್ಲ. ಇಷ್ಟೇ ಕಣ್ರಿ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್.